صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ತಾಯಿ ಬದುಕಿರುವಂತಹ ಮಕ್ಕಳು ಇದನ್ನು ಕೇಳಲೇಬೇಕು. ತಾಯಿಯ ಮಹತ್ವ ತಿಳಿಯಬೇಕಾದರೆ ಒಂದು ಹದೀಸ್ ಕೇಳಿ ನೋಡಿ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್. ಅಬಿ ಹುರೈರಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಜಾ ರಜುಲುನ್ ಇಲಾ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಓರ್ವ ವ್ಯಕ್ತಿ ಬರುತ್ತಾರೆ. ಫಕಾಲ, ಆ ವ್ಯಕ್ತಿ ಹೇಳ್ತಾರೆ, ಯಾ ರಸೂಲಲ್ಲಾಹ್, ಓ ಅಲ್ಲಾಹನ ರಸೂಲರೇ, ಮನ್ ಅಹಕ್ಕುನ್ ನಾಸಿ ಬಿಹುಸ್ನಿ ಸ್ವಹಾಬತಿ. ನನಗೆ ಜನರಲ್ಲಿ ಅತಿ ಹೆಚ್ಚು ನಾನು ಗೌರವಿಸಬೇಕಾದಂತಹ, ನಾನು ಪ್ರೀತಿಸಬೇಕಾದಂತಹ ವ್ಯಕ್ತಿ ಯಾರು ಎಂದು. ಕಾಲ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಉಮ್ಮುಕ, ನಿನ್ನ ತಾಯಿ. ಕಾಲ ಸುಮ್ಮಮನ್, ನಂತರ ಯಾರು ಎಂದು ಕೇಳಿದಾಗ ಕಾಲ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಉಮ್ಮುಕ, ನಿನ್ನ ತಾಯಿ. ಕಾಲ ಸುಮ್ಮಮನ್, ಮತ್ತೆ ಕೇಳ್ತಾರೆ ಯಾರು ಅಂದು. ಆಗ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳ್ತಾರೆ, 3 ಬಾರಿ ಕೇಳಿದಾಗಲೂ ಉಮ್ಮುಕ, ನಿನ್ನ ತಾಯಿ ಎಂದು ಹೇಳುತ್ತಾರೆ. ಕಾಲ ಸುಮ್ಮಮನ್ ಕಾಲ ಅಬೂಕ, 4ನೇ ಬಾರಿ ಕೇಳಿದಾಗ ನಿನ್ನ ತಂದೆ ಎಂದು ಹೇಳ್ತಾರೆ. ಇಲ್ಲಿ ಓರ್ವ ಮಗ ಅಥವಾ ಓರ್ವ ವ್ಯಕ್ತಿ ತನ್ನ ಸಂಪತ್ತಿನಲ್ಲಿ, ತನ್ನ ಶರೀರದಲ್ಲಿ, ಎಲ್ಲದರಲ್ಲೂ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾದದ್ದು, ಗೌರವಿಸಬೇಕಾದದ್ದು, ಪ್ರೀತಿಸಬೇಕಾದದ್ದು, ಅವರನ್ನು ನೋಡಿಕೊಳ್ಳಬೇಕಾದದ್ದು ಅದು ತಾಯಿಯನ್ನಾಗಿದೆ. ತಾಯಿಗೆ ತನ್ನ ಮಾತಿನಿಂದಲೋ ತನ್ನ ಕೃತ್ಯದಿಂದಲೋ ನೋವಾಗದಂತೆ ನೋಡಿಕೊಳ್ಬೇಕು. ಅಷ್ಟಕ್ಕೂ ಪ್ರೀತಿಯಿಂದ ತಾಯಿಯನ್ನು ನೋಡಿಕೊಳ್ಬೇಕು. ಹಾಗೆ ನೋಡಿದರೆ ಮಾತ್ರ ನಿಮಗೆ ಇಹಲೋಕದಿಂದ ರಕ್ಷೆ ಹೊಂದಲು ಸಾಧ್ಯ, ಅಥವಾ ನಾಳೆ ಪರಲೋಕದಲ್ಲಿ ನಿಮಗೆ ರಕ್ಷೆ ಹೊಂದಲು ಸಾಧ್ಯ. ಇಲ್ಲದಿದ್ದರೆ ನೀವು ನಾಳೆ ಪರಲೋಕದಲ್ಲಿ ಅಲ್ಲಾಹನ ಶಿಕ್ಷೆಗೆ ಗುರಿಯಾಗಬೇಕಾದೀತು. ಆದ್ದರಿಂದ ತಾಯಿ ಜೀವಿಸಿರುವಂತಹ ಪ್ರತಿಯೊಂದು ಮಕ್ಕಳು ಕೂಡ ಆ ತಾಯಿಯ ಬೆಲೆಯನ್ನು ತಿಳಿಯಬೇಕು. ಮತ್ತಿತರ ಜನರನ್ನು ನಾವು ಎಷ್ಟು ಪ್ರೀತಿಸ್ತೇವೆ, ಎಷ್ಟು ಗೌರವಿಸ್ತೇವೆ, ಅವರಿಗೆ ಎಷ್ಟು ಸ್ಥಾನ ಕೊಡ್ತೇವೆ, ಆದರೆ ಸ್ವಂತ ತಾಯಿಗೆ ಎಷ್ಟು ನೋವನ್ನು ನೀಡ್ತೇವೆ. ಮತ್ತಿತರ ಜನರಿಗೆ ಕೊಡುವಂತಹ ಪ್ರೀತಿಯಾಗಲಿ, ವಾತ್ಸಲ್ಯವಾಗಲಿ, ಅಥವಾ ಸ್ನೇಹವಾಗಲಿ, ಸಂಪತ್ತಾಗಲಿ, ಎಲ್ಲದಕ್ಕಿಂತಲೂ ಮಿಗಿಲಾಗಿ ಅದನ್ನು ಕೊಡಬೇಕಾದದ್ದು ತಾಯಿಗಾಗಿದೆ. ಆದರೆ ತಾಯಿಗೆ ಅದು ನಮ್ಮಿಂದ ಸಿಗ್ತಾ ಇಲ್ಲ. ಪ್ರತಿಯೊಂದು ಮಕ್ಕಳು ಕೂಡ ಚಿಂತಿಸಬೇಕು, ನನಗೆ ನನ್ನ ತಾಯಿ ಅಂದರೆ ಎಷ್ಟು ಪ್ರೀತಿ, ಅಥವಾ ನನ್ನ ಶರೀರಕ್ಕಿಂತಲೂ ನಾನು ಹೆಚ್ಚಾಗಿ ನನ್ನ ತಾಯಿಯನ್ನು ನೋಡಿಕೊಳ್ತಾ ಇದ್ದೇನಾ, ಪ್ರೀತಿಸ್ತಾ ಇದ್ದೇನಾ. ಇದ್ದರೆ ಮಾತ್ರ ನಾಳೆ ಪರಲೋಕದಲ್ಲಿ ನಿನಗೆ ರಕ್ಷೆ ಹೊಂದಲು ಸಾಧ್ಯ. ಆದ್ದರಿಂದ ಮಾತಿನಿಂದಲೋ ಕೃತ್ಯದಿಂದಲೋ ತಾಯಿಯ ಮನಸ್ಸಿಗೆ ನೋವಾಗುವಂತೆ ಮಾಡಬೇಡಿ. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹನು ಸ್ಪಷ್ಟವಾಗಿ ಹೇಳಿದ್ದು ಕಾಣಬಹುದು, ಸಣ್ಣ ಮಾತಿನಿಂದಲೂ ಕೇವಲ 2 ಅಕ್ಷರದಿಂದ ನೀನು ನಿನ್ನ ತಾಯಿಗೆ ನೋವು ನೀಡಬೇಡ ಎಂದು. ನಾವು ತಿಳಿಯಬೇಕಾದುದು, ಅಕ್ಷರಗಳ ಮೂಲಕ ಆ ತಾಯಿಗೆ ನೋವಾಗುವುದನ್ನು ಅಲ್ಲಾಹನು ಸಹಿಸಲಾರ. ಹಾಗಿದ್ದಲ್ಲಿ ನಾವು ಮಾಡುವಂತಹ ನೋವು, ಆ ತಾಯಿ ಅನುಭವಿಸ್ತಿರುವಂತಹ ನೋವು, ಅಲ್ಲಾಹ ನಮ್ಮನ್ನು ಸುಮ್ಮನೆ ಬಿಡುತ್ತಾನ ಎಂಬುದು ನಾವು ಚಿಂತಿಸಬೇಕು. ಆದ್ದರಿಂದ ತಾಯಿಯನ್ನು ಗೌರವಿಸೋಣ, ತಾಯಿಯನ್ನು ಪ್ರೀತಿಸೋಣ, ತಾಯಿಗೆ ಬೇಕಾದಂತಹ ಸಕಲ ಸೌಕರ್ಯಗಳನ್ನು ಮಾಡಿಕೊಡೋಣ. ಅಲ್ಲಾಹ ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.